ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತಿ. ನಿನ್ನೆಯ ರಾಮಕಥೆಯಲ್ಲಿ ಸುಗ್ರೀವನಿಗೂ ವಾಲಿಗೂ ಯಾವ ರೀತಿ ವೈರತ್ವ ಬೆಳೆಯಿತು ಅನ್ನೋದನ್ನು ಸುಗ್ರೀವ ವಿವರಿಸಿ ಹೇಳ್ತಾನೆ. ರಾಮ ಎಲ್ಲದನ್ನು ಸಾವಧಾನವಾಗಿ ಕೇಳ್ತಾನೆ. ರಾಮನಲ್ಲಿ ಅಂಥ ತಾಳ್ಮೆ ಇದೆ. ಯಾರು ಏನೇ ಹೇಳಲಿ ಅದನ್ನು ನಿಧಾನವಾಗಿ ಕೇಳ್ತಾನೆ. ಅವನೊಬ್ಬ ಚಿಕ್ಕ ಮಗು ಆಗಿರ್ಬೋದು, ವೃದ್ಧೆ ಆಗಿರ್ಬೋದು, ರಾಕ್ಷಸ ಆಗಿರ್ಬೋದು, ವಾನರ ಆಗಿರ್ಬೋದು, ಎಲ್ಲರ ಮಾತನ್ನು ಸಾವಧಾನವಾಗಿ ಕೇಳ್ತಾನೆ ರಾಮ. ಜೊತೆಗೆ ಅವರವರ ಮನಸ್ಸಿನಲ್ಲಿರುವಂಥ ಸಂದೇಹವನ್ನೆಲ್ಲ ನಿವಾರಣೆ ಮಾಡ್ತಾನೆ. ರಾಮ ಸುಗ್ರೀವನಿಗೆ ಹೇಳ್ದ, ನೀನೇನು ಭಯ ಪಡಬೇಡ, ವಾಲಿಯನ್ನು ನಾನು ಸಾಯಿಸ್ತೀನಿ, ನಿನಗೆ ಕಿಷ್ಕಿಂಧೆಯನ್ನು ತಂದುಕೊಡ್ತೀನಿ ಅಂತ. ಎಲ್ಲೋ ಒಂದು ಕಡೆ ಸುಗ್ರೀವನಿಗೆ ರಾಮನ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಸಂದೇಹ. ರಾಮನಿಗೆ ಇದು ತಿಳಿಯಿತು, ಸುಗ್ರೀವನ ಸಂದೇಹ ತಿಳಿಯಿತು. ಏನು ಸುಗ್ರೀವ, ಏನು ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು ಅಂತ ಹೇಳ್ದ. ಆವಾಗ ಸುಗ್ರೀವ ಹೇಳ್ತಾನೆ, ರಾಮ, ನಿನಗೆ ವಾಲಿ ಬಲದ ಬಗ್ಗೆ ಗೊತ್ತಿಲ್ಲ. ಅವನು ಹೇಗೆ ಅಂದರೆ, ಬೆಳಗ್ಗೆ ಪೂರ್ವ ಸಮುದ್ರದಿಂದ ಹೊರಟು ಮಧ್ಯಾಹ್ನ ಒಂದು ಸಮುದ್ರ ಹೋಗಿ ಸಂಜೆ ಒಂದು ಸಮುದ್ರ ದಾಟಿ ಸಮುದ್ರಗಳನ್ನೆಲ್ಲ ಹೋಗಿ ಸಂಧ್ಯಾವಂದನೆಯನ್ನು ಮಾಡ್ತಾನೆ. ತ್ರಿಸಂಧಿಯಲ್ಲೂ 3 ಸಮುದ್ರಗಳಲ್ಲೂ ಹೋಗಿ ಅವನು ಸಂಧ್ಯಾವಂದನೆಯನ್ನು ಮಾಡ್ತಾನೆ. ಅವನು ಅಂಥ ವೀರ. ದೊಡ್ಡ ದೊಡ್ಡ ಪರ್ವತದ ಶಿಖರಗಳಿದೆಯಲ್ಲ ಅದನ್ನೆಲ್ಲ ಒಂದು ಚೆಂಡಿನಂತೆ ಅನಾಯಾಸವಾಗಿ ಎತ್ಕೊಂಡು ಆಟ ಆಡ್ತಾನೆ. ಇಲ್ಲಿ ನೋಡಿಲ್ಲೇ, ಇಲ್ಲೊಂದು ಸಾಲ ವೃಕ್ಷ ಇದು ನೋಡಿ, ಇದು 7 ಸಾಲ ವೃಕ್ಷ. ಇದು ಈ ವೃಕ್ಷ 100 ವರ್ಷದ್ದು. ಇದರ ಬೇರು ಭೂಮಿಲಿದೆ. ಇದನ್ನು ಸುಮ್ಮನೆ ಅವನು ಮುಟ್ತಾನೆ, ಇದರ ಎಲೆಗಳೆಲ್ಲ ಉದುರು ಹೋಗುತ್ತೆ. ಇವನು ದೊಡ್ಡ ಪರಾಕ್ರಮಿ ಅಂತ ಸುಗ್ರೀವ ರಾಮನ ಜೊತೆ ಹೇಳ್ತಾನೆ. ಸುಗ್ರೀವ ಮತ್ತೊಂದು ಘಟನೆ ಹೇಳ್ತಾನೆ ಅವನಿಗೆ. ದುಂದುಭಿ ಅಂತ ಒಬ್ಬ ರಾಕ್ಷಸ, ಅವನಿಗೆ ಅಸಾಧ್ಯ ಬಲ. ಅವನೊಂಥರ ಕೊಬ್ಬು ಹೋಗಿದ್ದ. ಅವನಿಗೆ ಯುದ್ಧ ಮಾಡ್ತಾನೇ ಇರಬೇಕು, ಯಾರಾದ್ರ ಮೇಲೆ ಯುದ್ಧ ಮಾಡ್ತಾನೇ ಇರಬೇಕು ಅಂತ ಚಟ ಅವನಿಗೆ. ಅವನೇನು ಮಾಡ್ದ, ಒಂದ್ಸಲಿ ಸಾಗರದ ಕಡೆ ಹೋದ, ಸಮುದ್ರವನ್ನು ಕರೆದ, ನೀನು ನನ್ನೊಡ ಯುದ್ಧಕ್ಕೆ ಬಾ ಅಂತ. ಆ ಸಮುದ್ರ ಹೇಳ್ತು, ನೋಡಪ್ಪ, ನನಗೆ ಇದೆಲ್ಲ ಹೋರಾಡೋದಕ್ಕಾಗೋದಿಲ್ಲ. ಉತ್ತರದಲ್ಲಿ ಹಿಮವಂತ ಇದ್ದಾನೆ, ನೀನು ಅವನ ಬಳಿ ಹೋಗು ಅಂತ ಹೇಳ್ತು. ದುಂದುಭಿ ಏನು ಮಾಡ್ದ, ಅಲ್ಲಿಂದ ಹಿಮವಂತನ ಹತ್ರಕ್ಕೆ ಹೋದ. ಹಿಮವಂತನ ಕರೆದ, ಬಾ ನನ್ನ ಜೊತೆ ಯುದ್ಧಕ್ಕೆ ಅಂತ. ಹಿಮವಂತ, ಅಯ್ಯೋ ನೋಡಪ್ಪ, ಸೆಣಸಾಟ ಯುದ್ಧ ಇದೆಲ್ಲ ನನಗೆ ಇಷ್ಟ ಇಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ ನೋಡು. ಆ ರೀತಿ ನೀನು ಯುದ್ಧ ಮಾಡಲೇಬೇಕು ಅಂತಿದ್ರೆ ನಾನು ಒಬ್ಬರ ಹೆಸರು ಹೇಳ್ತೀನಿ, ಅಲ್ಲಿಗೆ ಹೋಗು ಅಂತಾನೆ. ಆಗ ಯಾರವನು ಅಂತ ಕೇಳ್ತಾನೆ ದುಂದುಭಿ. ನೋಡಪ್ಪ, ಕಿಷ್ಕಿಂಧೆಯಲ್ಲಿ ವಾಲಿ ಅಂತ ಒಬ್ಬ ವಾನರ ಇದ್ದಾನೆ, ಅವನು ನಿನಗೂ ಯುದ್ಧ ಸರಿ ಹೋಗುತ್ತೆ, ನೀನು ಅಲ್ಲಿಗೆ ಹೋಗು. ಸರಿ, ದುಂದುಭಿ ಅಲ್ಲಿಂದ ನೇರವಾಗಿ ಕಿಷ್ಕಿಂಧೆಗೆ ಬಂದ. ಆಗ ರಾತ್ರಿ ಆಗಿತ್ತು. ಗಟ್ಟಿಯಾಗಿ ಕಿರ್ಚ್ಕೊಂಡ ವಾಲಿನ, ಯುದ್ಧಕ್ಕೆ ಬಾ ಅಂತ ಕರೆದ. ರಾತ್ರಿ ಆಗಿದ್ದರಿಂದ ದುಂದುಭಿ ಹೇಳ್ದ, ನೋಡು, ಇವತ್ತು ರಾತ್ರಿ ನೀನು ನಿನ್ನ ಸ್ತ್ರೀಯರ ಜೊತೆ ಇದ್ಕೋ, ಬೆಳಗ್ಗೆ ಬಾ ಅಂದ. ವಾಲಿ ಬಿಡ್ತಾನ? ವಾಲಿ ಎದ್ದ, ಬಂದ, ಯುದ್ಧ ಆಯಿತು. ಎಂಥ ಯುದ್ಧ ಅಂದರೆ, ಅವನು ದುಂದುಭಿಯನ್ನು ಚೆನ್ನಾಗಿ ಚೆಚ್ಚಿಬಿಟ್ಟ. ಇದ್ದಿದ್ದ ಮರಗಳನ್ನೆಲ್ಲ ತಗೊಂಡ ಮರದಲ್ಲಿ ಹೊಡೆದ. ಕೊನೆಗೆ ದುಂದುಭಿ ಸತ್ತು ಹೋದ. ಅವನ ಆ ಒಂದು ಶರೀರವನ್ನು ಏನು ಮಾಡ್ದ ಅಂದರೆ ಇವ್ರಕ್ಕೆ ಬಿಸಾಡಿಬಿಟ್ಟ. ಆ ಶರೀರ ಏನಾಯಿತು ಅಂದರೆ ಮತಂಗ ಮಹರ್ಷಿಯ ಆಶ್ರಮದಲ್ಲಿ ಬಿದ್ದುಬಿಡ್ತು. ಮತಂಗ ಮಹರ್ಷಿಗಳು ತಪಸ್ಸು ಮಾಡ್ತಾಯಿದ್ರು. ಕಣ್ಬಿಟ್ಟು ನೋಡ್ತಾರೆ, ಒಂದು ಶವ ಬಿದ್ದಿದೆ. ವಿಪರೀತ ಕೋಪ ಬಂದ್ಬಿಡ್ತು. ಅವರ ದಿವ್ಯ ದೃಷ್ಟಿಯಿಂದ ನೋಡಿದ್ರು,
ಇದು ವಾಲಿ ಕೆಲಸನೇ, ಇಲ್ಲೆಲ್ಲ ವಾಲಿದೇ ಈ ರೀತಿ ಕೆಲಸ ಮಾಡೋನು ಅಂತ ಹೇಳಿಬಿಟ್ಟು ವಾಲಿಗೆ ಶಾಪ ಹಾಕ್ಬಿಡ್ತಾನೆ. ನೀನೇನಾದರೂ ಈ ಕಡೆ ಬಂದರೆ ನಿನ್ನ ಸಾವು ನಿಶ್ಚಿತ ಅಂದ್ಬಿಡ್ತಾನೆ. ವಾಲಿ ಮತಂಗ ಮಹರ್ಷಿಗಳ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾನೆ. ಇಲ್ಲ, ತಪ್ಪಾಗೋಯ್ತು, ನೀವು ಶಾಪವನ್ನು ವಾಪಸ್ ತಗೊಳ್ಳಿ. ಅದಕ್ಕೆ ಮತಂಗ ಮಹರ್ಷಿಗಳು ಸುತರಾಮ್ ಒಪ್ಪೋದಿಲ್ಲ. ಆದ್ದರಿಂದನೇ ಅವನು ಈ ಕಡೆ ಋಷ್ಯಮುಖ ಪರ್ವತದ ಕಡೆ ಬರೋದಿಲ್ಲ, ನಾವುಗಳೆಲ್ಲ ಇಲ್ಲಿ ಅವತ್ತಿನಿಂದ ಇಲ್ಲಿ ಇದ್ದೀವಿ ಅಂತ ಹೇಳ್ತಾನೆ. ಆವಾಗ ನೋಡಪ್ಪ, ಆ ದುಂದುಭಿಯ ಶವ ಬಿದ್ದಿದೆ ಅಂತಿಲ್ಲ, ಎಲ್ಲಿದೆ ತೋರಿಸು ಅಂತಾನೆ. ಸುಗ್ರೀವ ಅಲ್ಲಿಂದ ಕರ್ಕೊಂಡು ಹೋಗಿ ಆ ಬಿದ್ದಿರೋ ಶವವನ್ನು ತೋರಿಸ್ತಾನೆ. ಅದೆಲ್ಲ ಅಸ್ಥಿಪಂಜರ ಆಗಿಬಿಟ್ಟಿರುತ್ತೆ. ಆಗ ರಾಮ ಏನು ಮಾಡ್ತಾನೆ, ತನ್ನ ಕಾಲಿನ ಹೆಬ್ಬೆರಳಿಂದ ಅದನ್ನು ಚಿಮ್ಮಿಸ್ತಾನೆ. ಅದು ಎಷ್ಟೋ ಯೋಜನ ದೂರ ಹೋಗಿ ಬೀಳುತ್ತೆ. ಆವಾಗ ಲಕ್ಷ್ಮಣ ಸುಗ್ರೀವನ್ ಕೇಳ್ತಾನೆ, ಏನಪ್ಪ ನಿಂಗೆ ಸಮಾಧಾನ ಆಯಿತಾ ಅಂತ. ಇಲ್ಲ, ಇನ್ನೂ ಸ್ವಲ್ಪ ಸಂದೇಹ ಇದೆ ಅಂತಾನೆ. ಆಯಿತು, ಇನ್ನೇನು ಮಾಡಬೇಕು ಹೇಳು. ನೋಡು, ಈ ಸಪ್ತಸಾಲ ವೃಕ್ಷಗಳಿದೆಯಲ್ಲ, ಇದೆಲ್ಲ ಶತಮಾನಗಳಿಂದ ಬಂದಿರುವಂಥ ವೃಕ್ಷ. ಈ ವೃಕ್ಷಕ್ಕೆ ನೀನು ಬಾಣ ಬಿಟ್ಟು ಈ ವೃಕ್ಷನೆಲ್ಲ ಬೆಳೆಸಿದ್ರೆ ಆಗ ನನ್ನ ಸಂದೇಹ ನಿವಾರಣೆ ಆಗುತ್ತೆ ಅಂತಾನೆ. ನೋಡಿ, ರಾಮನ ಆ ಒಂದು ಸೌಶೀಲ್ಯವೋ, ವಾತ್ಸಲ್ಯವೋ, ಔದಾರ್ಯವೋ, ಆ ಗುಣ ನೋಡಿ. ಅವನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ವಾನರ ಪರಬ್ರಹ್ಮ ಸ್ವರೂಪನಾದಂತಹ ಶ್ರೀಮನ್ನಾರಾಯಣನ ಅವತಾರವಾದಂತಹ ರಾಮನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಆದರೂ ಸ್ವಲ್ಪನೂ ತಾಳ್ಮೆ ಅವನನ್ನು ಕಳ್ಕೊಳ್ಳದೆ ಅವನು ಹೇಳಿದ್ದೆಲ್ಲ ಮಾಡ್ತಾ ಇದ್ದಾನೆ. ಆ ದುಂದುಭಿಯ ಅಸ್ಥಿಪಂಜರವನ್ನು ಓದಿಯಿಂದ ಓದ್ದ. ಇವಾಗ ಈ ಸಪ್ತಸಾಲ ವೃಕ್ಷಗಳನ್ನು ಕಡಿದು ಹಾಕ್ಕೊಂತಾನೆ. ರಾಮ ಏನು ಮಾಡ್ದ, ತನ್ನ ಬತ್ತಳಿಕೆಯಿಂದ ಒಂದು ಬಾಣ ತೆಗೆದ, ಬಿಟ್ಟ. 7 ವೃಕ್ಷಗಳನ್ನು ಛೇದಿಸ್ಕೊಂಡು ಹೊರಟೋಯ್ತು. ಆಗ ಸುಗ್ರೀವನಿಗೆ ಸಮಾಧಾನ, ಸಂತೋಷ ಎಲ್ಲ ಆಯಿತು. ಆವಾಗ ಸುಗ್ರೀವನಿಗೆ ರಾಮ ಹೇಳ್ತಾನೆ, ಅದೆಲ್ಲ ಇರಲಿ, ಇದೆಲ್ಲ ಆಯ್ತಲ್ಲ, ಇವಾಗ ಮುಂದಕ್ಕೆ ನಾನು ಏನು ಮಾಡಬೇಕು ಹೇಳು, ಆ ರೀತಿ ಮಾಡ್ತೀನಿ ಅಂತಾನೆ. ಆಗ ಸುಗ್ರೀವ ಹನುಮಂತ, ರಾಮ, ಲಕ್ಷ್ಮಣರೊಂದಿಗೆ ಕಿಷ್ಕಿಂಧೆ ಕಡೆ ಹೋಗ್ತಾನೆ. ಕಿಷ್ಕಿಂಧೆ ದೊಡ್ಡ ಕಾಡು. ಅದು ಎಂಥ ಕಾಡಂದರೆ, ಕಂಬರಾಮಾಯಣದಲ್ಲಿ ಈ ಋಷ್ಯಮುಖ ಪರ್ವತದಿಂದ ಕಿಷ್ಕಿಂಧೆಗೆ ಹೋಗುವಂಥ ದಾರಿಯನ್ನು ಕಂಬರು ವರ್ಣಿಸಿದ್ದಾರೆ. ಎಂಥ ಕಾಡು ಗೊತ್ತಾ ಅದು. ಇಡೀ ಆ ಕಾಡಿನ ದಾರಿಯಲ್ಲಿ ಜೇನುತುಪ್ಪ ಸವರಿದಾರಂತೆ. ಸ್ವರ್ಣಮಯವಾದಂಥ ಕಾಡಂತೆ ಅದು. ಒಂದೊಂದು ವೃಕ್ಷದಲ್ಲೂ ಅಪೂರ್ವವಾದಂಥ ಪಕ್ಷಿಗಳೆಲ್ಲ ಇದೆಯಂತೆ. ಅಲ್ಲಲ್ಲೇ ಚಿನ್ನ ಬೆಳ್ಳಿ ಎಲ್ಲ ರಾಶಿ ಬಿದ್ದಿದೆಯಂತೆ. ಆ ಕಿಷ್ಕಿಂಧೆಗೆ ಹೋಗುವಂತಹ ದಾರಿನೇ ಆನಂದಮಯವಾದಂಥದ್ದು ಅಂತ ಕಂಬರಾಮಾಯಣದಲ್ಲಿ ತುಂಬ ವಿಶೇಷವಾಗಿ ಇದನ್ನು ವರ್ಣಿಸಿದ್ದಾರೆ. ರಾಮ ಲಕ್ಷ್ಮಣರು ಸುಗ್ರೀವನೊಡನೆ ಕಿಷ್ಕಿಂಧೆಯ ಕಡೆ ಹೋಗ್ತಾ ಇದ್ದಾರೆ. ನಾಳೆ ವಾಲಿ ಸುಗ್ರೀವರ ಯುದ್ಧ. ನಾಳೆ ರಾಮಕಥೆಯಲ್ಲಿ ಆ ವಾಲಿ ಸುಗ್ರೀವರ ಯುದ್ಧವನ್ನು ಕೇಳೋಣ. ಇಂದಿಗೆ ಈ ರಾಮಕಥೆ ಮುಕ್ತಾಯ ಆಗ್ತಾ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ